ಹಾಸನ್ ಜಿಲ್ಲೆ ಅಥವಾ ಅದ್ರ ಸುತ್ತಮುತ್ತ ವಾಸ ಮಾಡ್ತಿರೋರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋ ಹಾಸನಲ್ಲಿರೋ ಈ ಪವರ್ಫುಲ್ ದೇವಸ್ಥಾನದ ಬಗ್ಗೆ ಇವತ್ತು ನಾನ್ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಹಾಸನಕ್ಕೆ ಸಂಬಂಧಪಟ್ಟಿರೋರು ಅಥವಾ ಹಾಸನದಲ್ಲಿ ವಾಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಪುರದಮ್ಮ ತಾಯಿ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ದಿರೋರು ಯಾರು ಇದ್ರೆ ತಲೆ ಕೆಡ್ಸ್ಕೊಂಬಿಡಿ, ತಿಳಿಸ್ಕೊಡೋದಕ್ಕೆ ನಾನು ಇದೀನಲ್ಲ. ಹಾಸನ ಜಿಲ್ಲೆ ಹಾಸನ ತಾಲೂಕು ಸಾಲ್ಗಾಮೆ ಹೋಬ್ಳಿ ಬೀಕ್ನಳ್ಳಿಲಿ ಪುರದಮ್ಮ ಚೌಡೇಶ್ವರಿ ತಾಯಿ ದೇವಸ್ಥಾನ ಇದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ದೇವಸ್ಥಾನ ಇಲ್ಲಿ 1931ರಿಂದ ಇದೆ. ಹಾಸನ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹೋಬ್ಳಿ, ಪ್ರತಿಯೊಂದು ಹಳ್ಳಿಗಳಿಂದ ಭಕ್ತರ ಜನಸಾಗರನೇ ಈ ದೇವಸ್ಥಾನಕ್ಕೆ ಹರಿದು ಬರುತ್ತೆ. ತಾಯಿ ಸನ್ನಿಧಾನಕ್ಕೆ ಬಂದು ಭಕ್ತಾದಿಗಳು ತಮ್ಮ ಮನಸ್ಸಲ್ಲಿರೋ ಅಭಿಲಾಷೆಗಳನ್ನ ಹರಕೆ ರೂಪದಲ್ಲಿ ಕಟ್ಕೊಂಡ್ರೆ ಅದ್ ಏನೇ ಇದ್ರೂ ನೆರವೇರುತ್ತೆ ಅನ್ನೋದು ಇಲ್ಲಿಗೆ ಬರೋ ಭಕ್ತಾದಿಗಳ ಅಗಾಧವಾದ ಒಂದು ನಂಬಿಕೆ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಬರೋ ಭಕ್ತಾದಿಗಳು ತಮ್ಮ ಮನಸ್ಸಲ್ಲಿರೋ ಇಷ್ಟಾರ್ಥಗಳನ್ನ ಅಮ್ಮನ ಮುಂದೆ ಬೀಗ ಕಟ್ಟೋ ಮೂಲಕ ಅಥವಾ ತಾಮ್ರದ ಚೀಟಿಲಿ ಅದನ್ನ ಬರೆದು ಅದನ್ನ ಈ ಮರಕ್ಕೆ ಹೊಡೆಯೋ ಮೂಲಕ ಅಮ್ಮನ ಮುಂದೆ ತಮ್ಮ ಭಕ್ತಿಯನ್ನ ನಿವೇದಿಸ್ಕೊಳ್ತಾರೆ. ಈ ಒಂದು ಸನ್ನಿಧಾನಕ್ಕೆ ಬಂದು ಭಕ್ತಾದಿಗಳು ಏನೇ ಹರಕೆ ಹೊತ್ಕೊಂಡ್ರು ಅದು ಖಂಡಿತ ನೆರವೇರುತ್ತೆ ಅನ್ನೋದು ಇಲ್ಲಿಗೆ ಬರೋ ತುಂಬಾ ಜನ ಭಕ್ತಾದಿಗಳ ಅನುಭವದ ಮಾತುಗಳಾಗಿದೆ. ಇಲ್ಲಿಗೆ ಬರೋ ಭಕ್ತಾದಿಗಳು ತಮ್ಮ ಶಕ್ತಿಯ ಅನುಸಾರ ಅಮ್ಮನ ಮುಂದೆ ಹರಕೆ ಹೊತ್ಕೋತಾರೆ. ಒಂದೇ ಸರಿ ಆ ಹರಕೆ ಸಫಲವಾದ ಮೇಲೆ ಇಲ್ಲಿಗೆ ಬಂದು ಅಮ್ಮನಿಗೆ ಮೊಸರನ್ನ ಅರ್ಪಿಸಿ ತಮ್ಮ ಹರಕೆ ಏನಿರುತ್ತೋ ಅದನ್ನ ಬಂದು ತೀರಿಸಿ ಹೋಗೋದು ಇಲ್ಲಿನ ವಾಡಿಕೆ ಆಗಿದೆ. ಇಲ್ಲಿ ಹರಕೆ ಹೊತ್ಕೊಳ್ಳೋ ಬಹುಪಾಲು ಭಕ್ತಾದಿಗಳು ಇಲ್ಲಿ ಅಮ್ಮನಿಗೆ ಕುರಿ, ಕೋಳಿ ಹಾಗೂ ಹಂದಿನ ಹರಕೆ ರೂಪದಲ್ಲಿ ಕೊಡೋದು ಇಲ್ಲಿನ ಒಂದು ಪರಂಪರೆ ಆಗಿದೆ. ಸತತ 54 ವರ್ಷದಿಂದ ಪ್ರತಿ ವರ್ಷ ಯುಗಾದಿ ಕಳೆದ ಮೇಲೆ ಅಮ್ಮನಿಗೆ ತುಂಬಾ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವನ ನಡೆಸಿ ಅಮ್ಮನ್ನ ಆರಾಧಿಸ್ತಾರೆ. ಇದಿಷ್ಟು ಪುರದಮ್ಮ ತಾಯಿ ಚೌಡೇಶ್ವರಿ ದೇವಸ್ಥಾನದ ಒಂದು ಇತಿಹಾಸ. ಹಾಸನಲ್ಲಿ ವಾಸ ಮಾಡ್ತಿರೋರು ಅಥವಾ ಹಾಸನಕ್ಕೆ ಸಂಬಂಧಪಟ್ಟಿರೋರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮೂರಲ್ಲಿ ನೆಲೆಸಿರುವಂತಹ ಈ ತಾಯಿ ಮಹಿಮೆನ ಎಲ್ರಿಗೂ ಶೇರ್ ಮಾಡಿ, ಎಲ್ರು ನೋಡ್ಲಿ, ಎಲ್ರಿಗೂ ಒಳ್ಳೇದಾಗಿ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ